ವೀಕ್ಷಕರ ನಮಸ್ಕಾರ. ಕಾಂಗ್ರೆಸ್ನಲ್ಲಿ ಸಿಎಂ ಹುದ್ದೆಗಾಗಿ ಪೈಪೋಟಿ ನಡೆದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು 3 ದಿನಗಳ ಕಾಲ ಮೌನಕ್ಕೆ ಶರಣಾಗಿದ್ದಾರೆ. ಅದೇ ರೀತಿ ರಾಜ್ಯ ಬಿಜೆಪಿಯಲ್ಲಿ ಕೂಡ ಪೈಪೋಟಿ ಅಂದ್ರೆ ಗದ್ದಿಗೆಗಾಗಿ ಪೈಪೋಟಿ ಕೂಡ ಮುಂದುವರೆದಿದೆ. ರಾಜ್ಯಾಧ್ಯಕ್ಷರಾಗಿರುವ BY ವಿಜೇಂದ್ರ ಅವರನ್ನು ಬದಲಿಸಲೇಬೇಕು ಅಂತ ಅತೃಪ್ತ ನಾಯಕರು, ರೆಬಲ್ಸ್ ಟೀಮ್ನ ನಾಯಕರು ಪಟ್ಟು ಹಿಡಿದು ಕುಳಿತಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಟೀಮ್ನ ನಾಯಕರು ಪಟ್ಟು ಸಡಿಲಿಸುತ್ತಿಲ್ಲ. ಒಂದು ರೀತಿಯ ರಾಜ್ಯ ಬಿಜೆಪಿಯಲ್ಲಿ ಒಂದು ನೆರೆಟಿವ್ ಸೆಟ್ ಮಾಡಿದ್ದಾರೆ. ಅದೇನಪ್ಪ ಅಂದ್ರೆ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನು ಬದಲಾಯಿಸಬೇಕು. ಯಾಕಂದ್ರೆ ಅಧ್ಯಕ್ಷರ ಆಯ್ಕೆ ಮತ್ತು ಘೋಷಣೆ ಈಗ ಪ್ರಮುಖ ಘಟ್ಟಕ್ಕೆ ಬಂದಿದೆ, ಅಂತಿಮ ಘಟ್ಟಕ್ಕೆ ಬಂದಿದೆ. ಇಂಥ ವೇಳೆ ನಾವು ಹಿಂದೆ ಸರಿದ್ರೆ ಹೈಕಮಾಂಡ್ ನಾಯಕರು ನಮಗೆ ಕ್ಯಾರೆ ಅನ್ನಲ್ಲ ಎಂಬುದನ್ನು ಮನಗಂಡಿರ್ತಕ್ಕಂಥ ರೆಬಲ್ಸ್ ತಂಡದ ನಾಯಕರು ದೆಹಲಿಗೆ ತೆರಳಿದ್ದಾರೆ. ಹೈಕಮಾಂಡ್ ನಾಯಕರ ಬಾಗಿಲು ಬಡಿಯುವುದಕ್ಕೆ ಹೊರಟಿದ್ದಾರೆ. ಹಾಗಾದ್ರೆ ರೆಬಲ್ಸ್ ತಂಡದ ನಾಯಕರು ದೆಹಲಿ ಪ್ರಯಾಣಕ್ಕೆ ಪ್ರಮುಖ ಕಾರಣವಾದ್ರು ಏನು ನೋಡಿ. ಕಳೆದ 7-8 ತಿಂಗಳಿಂದ ಅಧ್ಯಕ್ಷರಾಗಿರುವ BY ವಿಜೇಂದ್ರ ಅವರನ್ನು ಬದಲಿಸಬೇಕು ಅಂತ ಬಿಜೆಪಿಯಲ್ಲೇ 2 ತಂಡಗಳು ಪಟ್ಟು ಹಿಡಿದಿವೆ. ಒಂದು ತಟಸ್ಥ ಬಣದ ನಾಯಕರು, ಅದೇ ರೀತಿ ಇನ್ನೊಂದು ಅತೃಪ್ತ ಬಣದ ನಾಯಕರು. ಈಗಾಗಲೇ ಈ ಟೀಮು ಹಲವು ಬಾರಿ ದೆಹಲಿಗೆ ಹೋಗಿದೆ. ಅದೇ ರೀತಿ ರಾಜ್ಯದ ನಾನಾ ಭಾಗಗಳಲ್ಲಿ ರಹಸ್ಯ ಸಭೆಗಳನ್ನು ನಡೆಸಿದೆ ಮತ್ತು ಜನ್ಮದಿನಾಂತ ಕಾರ್ಯಕ್ರಮಗಳ ವೇದಿಕೆಯಲ್ಲಿ ನಿಂತು ಅಧ್ಯಕ್ಷರ ವಿರುದ್ಧ ಗುಡುಗಿವೆ ಮತ್ತು ಹೈಕಮಾಂಡ್ ನಾಯಕರಿಗೆ ನೇರ ಸಂದೇಶವನ್ನು ಕೂಡ ಕಳಿಸಿವೆ. ಯಾರ ಮಾತು ಕೇಳಿಲ್ಲ. ಹೈಕಮಾಂಡ್ ನಾಯಕರು ಈಗಾಗಲೇ ಸಲಹೆ ಸೂಚನೆ ಕೊಟ್ಟಿದ್ದಾರೆ, ಸಂಘದ ನಾಯಕರು ಕೂಡ ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಆದ್ರೂ ಈ ನಾಯಕರು ಪಟ್ಟು ಸಡಿಲಿಸುತ್ತಿಲ್ಲ. ಅಂದ್ರೆ ಬಿಜೆಪಿಯ ಯಾವ ನಾಯಕರಿಗೂ ಕೂಡ ಆಗಿ ಬರುವುದಿಲ್ಲ ಎಂಬ ನೆರೆಟಿವ್ ಅನ್ನು ಸೆಟ್ ಮಾಡ್ತಾ ಇದೆ ಈ ಅತೃಪ್ತರ ತಂಡ ಮತ್ತು ರೆಬಲ್ಸ್ ತಂಡ. ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ, ತಮ್ಮ ಆಪ್ತರಿಗೆ ಮಾತ್ರ ಮಣೆ ಹಾಕ್ತಾರೆ. ಅದೇ ರೀತಿ ಹಿರಿಯ ನಾಯಕರಿಗೆ ಮನ್ನಣೆ ಕೊಡುವುದಿಲ್ಲ ಎಂಬ ನೆರೆಟಿವ್ ಅನ್ನು ಸೃಷ್ಟಿ ಮಾಡಿ ಹೈಕಮಾಂಡ್ ನಾಯಕರ ಬಳಿ ಪದೇ ಹೋಗಿ ಬಾಗಿಲು ಬಡಿಯುತ್ತಿದೆ. ಈಗೂ ಕೂಡ ಅಷ್ಟೇ ಅತೃಪ್ತ ನಾಯಕರು ದೆಹಲಿಗೆ ತೆರಳಿದ್ದಾರೆ. ಅದು ಒಂದೇ ಒಂದು ಪ್ರಮುಖ ಕಾರಣ. ಅದೇನಪ್ಪ ಅಂದ್ರೆ ರಾಜ್ಯಾಧ್ಯಕ್ಷರಾಗಿರುವ BY ವಿಜೇಂದ್ರ ಅವರನ್ನು ಬದಲಾವಣೆ ಮಾಡಬೇಕು. ಅದೇ ರೀತಿ ಎಲ್ಲರಿಗೂ ಒಪ್ಪಿಗೆ ಆಗುವಂತ ವ್ಯಕ್ತಿ, ಎಲ್ಲರನ್ನೂ ಒಟ್ಟಿಗೆ ಕರೆದುಕೊಂಡು ಹೋಗುವಂತ ನಾಯಕಿಗೆ ಮನ್ನಣೆ ನೀಡಬೇಕು, ಪಟ್ಟ ಕಟ್ಟಬೇಕು ಎಂಬ ಒಂದೇ ಒಂದು ಅಜೆಂಡಾದೊಂದಿಗೆ ಅತೃಪ್ತ ನಾಯಕರು ದೆಹಲಿಗೆ ಹೋಗಿದ್ದಾರೆ. ಯಾಕಂದ್ರೆ ಈಗಾಗಲೇ ಚಳಿಗಾಲದ ಅಧಿವೇಶನ ನಡೆಯುತ್ತಿರುವುದರಿಂದ ಹೈಕಮಾಂಡ್ ನಾಯಕರು ಈ ಅತೃಪ್ತರ ಬಣದ ನಾಯಕರಿಗೆ ಸಿಗುತ್ತಾರಾ ಇಲ್ಲ ಎಂಬ ಪ್ರಶ್ನೆ ಕೂಡ ಎದ್ದಿದೆ. ಇಲ್ಲಿ ಪ್ರಮುಖವಾಗಿ ಒಂದೇ ಒಂದು ಅಜೆಂಡಾದೊಂದಿಗೆ ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡಿ ಬೇರೆಯವರಿಗೆ ತಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ನಾಯಕನನ್ನು, ಸಮನ್ವಯತೆ ಕಾಪಾಡಿಕೊಳ್ಳುವಂತಹ ನಾಯಕನನ್ನು, ಅದೇ ರೀತಿ ಎಲ್ರಿಗೂ ಸಹಕರಿಸುವ ನಾಯಕನನ್ನು ನೀವು ಪ್ರತಿಷ್ಠಾಪನೆ ಮಾಡಬೇಕು ಎಂಬ ಒಂದೇ ಒಂದು ಅಜೆಂಡಾದೊಂದಿಗೆ ಅತೃಪ್ತ ನಾಯಕರು ನವದೆಹಲಿಗೆ ತೆರಳಿದ್ದಾರೆ. ಈಗಾಗಲೇ ಹೈಕಮಾಂಡ್ ನಾಯಕರು ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣುತ್ತಿದೆ. ಯಾಕಂದ್ರೆ ಅತೃಪ್ತರು, ರೆಬಲ್ಸ್ ಡೆಲ್ಲಿಗೆ ಹೋಗಿ ಪದೇ ದೂರು ಕೊಡುವುದರಿಂದ ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ ತಿಳಿದು ಬಿದ್ದಿದ್ರು ಕೂಡ ಹಾಲಿ ಅಧ್ಯಕ್ಷರಾಗಿರುವ ವಿಜೇಂದ್ರ ಅವರನ್ನೇ ಮುಂದುವರಿಸುವುದಕ್ಕೆ ನಿರ್ಧಾರ ಮಾಡಿದಂತಿದೆ. ಇಲ್ದಿದ್ರೆ ಯಾವತ್ತೋ ಬಿಜೆಪಿಯ ಅಧ್ಯಕ್ಷರು ಬದಲಾವಣೆ ಆಗಿ ಹೋಗ್ತಿದ್ರು. ಇಲ್ಲಾಂದ್ರೆ ಯತ್ನಾಳ್ ಅವರನ್ನು ಹೈಕಮಾಂಡ್ ನಾಯಕರು ಏನಕ್ಕೆ ಉಚ್ಚಾಟನೆ ಮಾಡ್ತಿದ್ರು ಎಂಬ ಪ್ರಶ್ನೆ ಕೂಡ ಇಲ್ಲಿದೆ. ಒಂದು ವೇಳೆ ರಾಜ್ಯಾಧ್ಯಕ್ಷರಾಗಿರುವ ವಿಜೇಂದ್ರ ಅವರನ್ನು ಬದಲಾವಣೆ ಮಾಡಿದ್ರೆ BS ಯಡಿಯೂರಪ್ಪ ಅವರು ಸುಮ್ಮನಿರ್ತಾರೆ ಎಂಬ ಆತಂಕ ಕೂಡ ಬಿಜೆಪಿ ಹೈಕಮಾಂಡ್ ನಲ್ಲಿದೆ. ಯಾಕಂದ್ರೆ ಈಗಾಗಲೇ 2013, 2023ರಲ್ಲಿ ಅವರನ್ನು ನಡೆಸಿಕೊಂಡ ರೀತಿಯಿಂದಾಗಿ ಬಿಜೆಪಿ ಮಹಾ ಅಪರಾಧವನ್ನೇ ಮಾಡಿ ದೊಡ್ಡ ಪ್ರಮಾಣದ ಬೆಲೆಯನ್ನೇ ತೆತ್ತಿದೆ. ಹೀಗಾಗಿ BS ಯಡಿಯೂರಪ್ಪ ಅವರನ್ನು ವಿರೋಧ ಕಟ್ಟಿಕೊಂಡು ಮುಂದಿನ ಹೆಜ್ಜೆ ಇಡುವುದಕ್ಕೆ ಹೈಕಮಾಂಡ್ ನಾಯಕರು ತಯಾರಿಲ್ಲ. ಹೀಗಾಗಿ ಅತೃಪ್ತರ ಸಲಹೆ ಸೂಚನೆಯನ್ನು ಕೇಳುತ್ತದೆ ಹೊರತು ಯಾವುದೇ ನಿರ್ಧಾರಕ್ಕೆ ಬರುವುದಿಲ್ಲ. ಯಾಕಂದ್ರೆ 3 ವರ್ಷಗಳವರೆಗೆ ಈಗಾಗಲೇ BY ವಿಜೇಂದ್ರ ಅವರು ಅಧಿಕಾರ ವಹಿಸಿಕೊಂಡು 1.5 ವರ್ಷವಾಗಿದೆ. ಇನ್ನು 1.5 ವರ್ಷಗಳ ಕಾಲ ಮುಂದುವರಿಸಲು ಚಿಂತನೆ ನಡೆಸಿದೆ ಅಂತ ಹೇಳಲಾಗ್ತದೆ. ಒಟ್ಟಾರೆಯಾಗಿ ಹೈಕಮಾಂಡ್ ನಾಯಕರ ಬಾಗಿಲನ್ನು ಮತ್ತೆ ತಟ್ಟಿದ್ದಾರೆ ಅತೃಪ್ತ ಬಣದ ನಾಯಕರು.